ಓಂ ಶಾಂತಿ. ಸಾಕಾರ ಮುರಳಿ ಇಂದಿನ ತಾರೀಕಾಗಿದೆ 27/6/26. मीठे बच्चे, याद से आत्मा का कचड़ा निकालते जाओ. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ನೆನಪಿನಿಂದ ಆತ್ಮದ ಕೊಳಕನ್ನ ತೆಗೀತಾ ಹೋಗಿ. ಆತ್ಮ ಜಬ್ ಬಿಲ್ಕುಲ್ ಪಾವನ್ ಮನೆ ತಬ್ ಗರ್ ಚಲ್ ಸಕೆ. ಆತ್ಮ ಯಾವಾಗ ಬಿಲ್ಕುಲ ಪಾವನ ಆಗತ್ತೆ ಆಗ ಮನೆಗೆ ಹೋಗತ್ತೆ. प्रश्न आगे, इस अंतिम जन्म में बाबा के किस डायरेक्शन को पालन करने में बच्चों का कल्याण. ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ಒಂದು ಡೈರೆಕ್ಷನ್ ಅನ್ನ ಪಾಲನೆ ಮಾಡೋದ್ರಿಂದ ಮಕ್ಕಳ ಕಲ್ಯಾಣ ಅಡಗಿರುತ್ತೆ? ಉತ್ತರ ಆಗಿದೆ, बाबा कहते मीठे बच्चे इस अंतिम जन्म में बाबा से पूरा वर्षा ले लो. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ತಿಯನ್ನ ಆಸ್ತಿ ಪಡೆಯಿರಿ. ಬುದ್ಧಿ ಕೋ ಬಾಹರ್ ಮೇ ಭಟ್ಕಾವೋ ಮತ್ ವಿಷ್ ಕೋ ಚೋಡ್ ಅಮೃತ್ ಪಿಯೋ. ಬುದ್ಧಿಯನ್ನ ಹೊರಗಡೆ ಅಲಿಯಕ್ಕೆ ಬಿಡಬೇಡಿ, ವಿಷವನ್ನ ಬಿಟ್ಟು ಅಮೃತವನ್ನ ಕುಡಿಯಿರಿ. इस अंतिम जन्म में तुम्हें 63 जन्मों की आदत मिटानी है, इसलिए रात दिन मेहनत कर देही अभिमानी बन. ಈ ಅಂತಿಮ ಜನ್ಮದಲ್ಲಿ ತಾವು 83 ಜನ್ಮದ ಅಭ್ಯಾಸಗಳನ್ನು ತೊಲಗಿಸಬೇಕಾಗುತ್ತೆ. ಅದಕ್ಕೋಸ್ಕರ ಹಗಲು ರಾತ್ರಿ ಶ್ರಮವನ್ನ ಮಾಡಿ ದೇಹಿ ಅಭಿಮಾನಿ ಆಗಿ. ಓಂ ಶಾಂತಿ. ಶಾಂತಿಧಾಮ್ ವಿಶ್ರಾಮಪುರಿ ಹೇ ಇಸ್ ದುನಿಯಾ ಮೇ ಸಬ್ ತಕೆ ಹುಯೇ ಹೇ. ಶಾಂತಿಧಾಮ ವಿಶ್ರಾಮಪುರಿಯಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲರೂ ಸಹ ಸುಸ್ತಾಗಿದ್ದಾರೆ. चाहते हैं कि हम अपने सुखधाम में जाए, ये दुनिया अच्छी नहीं लगती. ಇಷ್ಟಪಡ್ತಾರೆ ನಾವು ಸುಖಧಾಮಕ್ಕೆ ಹೋಗೋಣ, ಈ ಪ್ರಪಂಚ ಯಾರಿಗೂ ಸರಿ ಅನ್ಸಲ್ಲ. स्वर्ग तो देखते हैं तो नरक से दिल कैसे लगे. कहते हैं बाबा जल्दी करो इस दुख धाम से ले जाओ. ಸ್ವರ್ಗವನ್ನ ನೋಡಿದಾಗ ನರಕದ ಜೊತೆ ಆಸಕ್ತಿ ಹೆಂಗ್ ಬೆಳೆಯುತ್ತೆ ಅಂತಾರೆ. ಬಾಬಾ ಬೇಗ ಬೇಗ ಈ ದುಃಖಧಾಮದಿಂದ ನಡೀರಿ. ಬಾಪಿ कहते ये तो चीची दुनिया है, इसका नाम ही है डेविल वर्ल्ड नरक. ये कोई अच्छा अक्षर है क्या. ತಂದೆನೂ ತಿಳಿಸ್ತಾರೆ, ಇದು ಕೊಳಕಿನ ಪ್ರಪಂಚ, ಇದರ ಹೆಸರೇ ಆಗಿದೆ ಭೂತದ ಪ್ರಪಂಚ, ನರಕ. ಈ ಅಕ್ಷರ ಏನಾದ್ರೂ ಚೆನ್ನಾಗಿದೆಯಾ? कहा डिटी वर्ल्ड, कहा डेविल वर्ल्ड. इस डेविल वर्ल्ड में सब तंग हो गए, परंतु वापस कोई जा नहीं सकते. ಎಲ್ಲಿ ದೈವಿ ಪ್ರಪಂಚ, ಎಲ್ಲಿ ಭೂತಗಳ ಪ್ರಪಂಚ. ಈ ಭೂತಗಳ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಜಾರಾಗಿದೆ, ಆದರೆ ವಾಪಸ್ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. तमो प्रधान की काद पड़ी है, वो काद आत्मा से निकले, उसके लिए पुरुषार्थ कर. ತಮೋ ಪ್ರಧಾನದ ತುಕ್ಕು ಬಿದ್ದಿದೆ, ಆ ತುಕ್ಕು ಆತ್ಮದಿಂದ ಹೊರಬರಬೇಕು, ಅದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದ್ದೀರಾ. जो अच्छे पुरुषार्थी है उनकी अवस्था पिछाड़ी में अच्छी हो जाएंगी. ये पुरानी दुनिया खलास हो जाएंगी, अब तो बाकी थोड़ा रोज है. ಯಾರು ಒಳ್ಳೆ ಪುರುಷಾರ್ಥಿ ಆಗಿರ್ತಾರೆ ಅವರ ಸ್ಥಿತಿ ಅಂತ್ಯದಲ್ಲಿ ಚೆನ್ನಾಗಾಗ್ಬಿಡುತ್ತೆ. ಈ ಹಳೆ ಪ್ರಪಂಚ ಸಮಾಪ್ತಿ ಆಗತ್ತೆ, ಈಗ ಬಹಳ ಕಡಿಮೆ ದಿನ ಇದೆ. जब तक बाप आकर वापस ना ले जाए तब तक कोई वापस जा ना सके. दुनिया में दुख है ना. ಎಲ್ಲಿವರೆಗೂ ತಂದೆ ಬಂದು ವಾಪಸ್ ಹೋಗೋದಿಲ್ಲ ಅಲ್ಲಿವರೆಗೂ ಯಾರು ವಾಪಸ್ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ದುಃಖನೇ ಇದೆ ಅಲ್ಲ. घर में भी कोई ना कोई दुख रहता है, तुम बच्चों के दिल में है, बाबा अब हमें दुखों से छुड़ाने आए. ಮನೆಯಲ್ಲೂ ಸಹ ಯಾವುದೋ ಒಂದು ದುಃಖ ಇರುತ್ತೆ, ಮಕ್ಕಳ ಹೃದಯದಲ್ಲಿದೆ, ಬಾಬಾ ಈಗ ದುಃಖದಿಂದ ಬಿಡುಗಡೆ ಮಾಡಕ್ಕೆ ಬಂದಿದೆ. जो अच्छे निश्चय बुद्धि है वो बाबा की याद को कभी भूलेंगे नहीं. उसको कहा जाता सर्व का दुख हरता. ಯಾರು ಒಳ್ಳೆ ನಿಶ್ಚಯ ಬುದ್ಧಿ ಆಗಿರ್ತಾರೆ ಅವರು ಬಾಬುವರ ನೆನಪನ್ನ ಮರೆಯೋದೇ ಇಲ್ಲ. ಅವರಿಗೆ ಹೇಳಲಾಗತ್ತೆ ಸರ್ವರ ದುಃಖ ಹರ್ತ. बच्चे ही पहचानते, अगर सब पहचान ले तो फिर इतने सब मनुष्य कहाँ आकर बैठे.
ये हो ना सके, इसलिए ड्रामा में युक्ति भी ऐसे रचे. ಮಕ್ಕಳೇ ಅರ್ಥ ಮಾಡ್ಕೊತಾರೆ, ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ರೆ ಇಷ್ಟೊಂದು ಮನುಷ್ಯರು ಎಲ್ಲಿ ಹೋಗಿ ಕುತ್ಕೊಳೋದು? ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡ್ರಾಮಾದಲ್ಲಿ ಯುಕ್ತಿಯನ್ನು ಅದೇ ರೀತಿ ರಚನೆಯನ್ನ ಮಾಡಲಾಗಿದೆ. जो श्रीमत पर चलते वही ऊंच पद पा सकते, वो तो ठीक है ना. सजाए काकर के भी शांतिधाम अथवा पावन दुनिया में जाएंगे. ಯಾರು ಶ್ರೀಮತದಂತೆ ನಡೀತಾರೆ ಅವರೇ ಉನ್ನತವಾದ ಪದವಿಯನ್ನ ಪಡೀತಾರೆ. ಇದಂತೂ ಸರಿ ಅಲ್ವಾ? ಶಿಕ್ಷೆಯನ್ನ ಪಡೆದು ಶಾಂತಿಧಾಮ ಅಥವಾ ಪಾವನ ಪ್ರಪಂಚಕ್ಕೆ ಹೋಗ್ತಾರೆ. परंतु ऊंच पद पाने के लिए तो पुरुषार्थ करना पड़े. दूसरा पावन बनने बिगर पावन दुनिया में कोई जाना सके. ಆದರೆ ಉನ್ನತವಾದ ಪದವಿಯನ್ನ ಪಡೆಯಕ್ಕೋಸ್ಕರ ಪುರುಷಾರ್ಥವನ್ನ ಮಾಡಬೇಕು. ಮತ್ತೊಂದು ಪಾವನ ಆಗಬೇಕು ಅಂದರೆ ಪುರುಷಾರ್ಥ ಮಾಡಲೇಬೇಕು. ಪಾವನರಾಗದೆ ಪಾವನ ಪ್ರಪಂಚಕ್ಕೆ ಯಾರೂ ಹೋಗಕ್ಕೆ ಸಾಧ್ಯ. ये जो कहते हैं कि फलाना ज्योति ज्योत समाया वापस गया, ये हो नहीं सकता. जो पहले पहले सृष्टि पर आए लक्ष्मी नारायण, वो भी वापस नहीं जा सके, तो और कोई कैसे जा सके? ಈ ರೀತಿ ಅಂತಾರೆ ಇವರು ಜ್ಯೋತಿಯಲ್ಲಿ ಸಮಾವೇಶ ಆದರೂ ವಾಪಸ್ ಹೋದರು ಅಂತ. ಇದಂತೂ ಆಗಕ್ಕೆ ಸಾಧ್ಯ. ಯಾರು ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಬರ್ತಾರೆ ಲಕ್ಷ್ಮೀನಾರಾಯಣ, ಅವರೇ ವಾಪಸ್ ಹೋಗಿಲ್ಲ, ಬೇರೆಯವರು ಹೆಂಗೆ ಹೋಗಕ್ಕೆ ಸಾಧ್ಯ? इसके भी अब 84 जन्म पूरे हुए, अब जाने के लिए तपस्या कर रहे. ಇವರು ಸಹ ಈಗ 84 ಜನ್ಮವನ್ನ ಪೂರ್ತಿ ಮಾಡಿದ್ರು, ಈಗ ಹೋಗಕ್ಕೋಸ್ಕರ ತಪಸ್ಸನ್ನ ಮಾಡ್ತಿದ್ದಾರೆ. सब पुकारते एक बाबा को, ओ गॉड फादर, ओ लिबरेटर, वो गॉड फादर है, दुख हरता सुख कर. ಎಲ್ಲರೂ ಕೂಗ್ತಿದ್ದಾರೆ ಒಬ್ಬ ತಂದೆಯನ್ನ, ಓ ಗಾಡ್ ಫಾದರ್, ಓ ಲಿಬರೇಟರ್, ಓ ಗಾಡ್ ಫಾದರ್, ದುಃಖ ಹರ್ತ ಸುಖಕರ್ತ ಅಂತ. कृष्ण आदि और किसको तोड़े ही पुकारते, क्रिश्चियन हो मुसलमान हो सब ओ गॉड फादर के बुला. ಕೃಷ್ಣನಾಗಲಿ ಮತ್ಯಾರನ್ನಾದರೂ ಕರೀತಾರೇನು? ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಎಲ್ಲರೂ ಓ ಗಾಡ್ ಫಾದರ್ ಅಂತಾನೆ ಕರೀತಾರೆ. आत्मा बुलाते अपने फादर को, फादर कहते तब है जब समझते हम आत्मा है. ಆತ್ಮನೇ ಕರೆಯುತ್ತೆ ತನ್ನ ತಂದೆಯನ್ನ, ತಂದೆ ಅಂತ ಹೇಳ್ತಾರೆ, ಆವಾಗ ಅನ್ಕೊಂತಾರೆ ನಾನು ಆತ್ಮನಾಗಿದ್ದೀನಿ. आत्मा भी कोई चीज है ना, आत्मा कोई बड़ी चीज नहीं, वो तो एक स्टार है और अति सूक्ष्म. ಆತ್ಮರು ಒಂದು ವಸ್ತು ಆಗಿದೆ ಅಲ್ಲ, ಆತ್ಮ ಏನು ದೊಡ್ಡ ವಸ್ತು ಅಲ್ಲ, ಒಂದು ನಕ್ಷತ್ರ, ಅತಿ ಸೂಕ್ಷ್ಮ ಆಗಿದೆ. जैसे बाबा वैसे आत्मा का स्वरूप है. अब तुम बाबा की महिमा करते हो, वो सत्य चित ज्ञान का सागर, आनंद का सागर. ಯಾವ ರೀತಿ ತಂದೆ ಅದೇ ರೀತಿ ಆತ್ಮದ ಸ್ವರೂಪ ಆಗಿದೆ. ಈಗ ಮಕ್ಕಳು ಮಹಿಮೆಯನ್ನ ಮಾಡ್ತೀರಾ, ಅವರು ಸತ್ಯ ಚಿತ್ತ, ಆನಂದ ಸಾಗರ, ಜ್ಞಾನ ಸಾಗರರಾಗಿದ್ದಾರೆ. तुम्हारी आत्मा भी उनके समान बनती, तुम्हारे बुद्धि में अब सारी सृष्टि के आदि मध्य अंत का ज्ञान आ गया, और कोई मनुष्य मात्र में ये ज्ञान है ही नहीं. ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬಂದಿದೆ. ಮತ್ತೆ ಯಾರು ಮನುಷ್ಯ ಮಾತ್ರರಲ್ಲೂ ಈ ಜ್ಞಾನ ಅನ್ನೋದು ಇಲ್ಲ. सारा बारह सारी विलायत ढूंढ लो, कोई को भी पता नहीं, आत्मा 84 जन्म का पाठ बजाते. ಇಡೀ ಭಾರತ, ಇಡೀ ವಿಶ್ವವನ್ನ ಹುಡುಕ್ಬಿಡಿ, ಯಾರಿಗೂ ಗೊತ್ತಿಲ್ಲ ಆತ್ಮ 84 ಜನ್ಮದ ಪಾತ್ರವನ್ನ ಅಭಿನಯ ಮಾಡುತ್ತೆ. 84 लाख तो इम्पॉसिबल है, 44 लाख जन्म का तो कोई वर्णन ही कर ना सके. 84 ಲಕ್ಷ ಅಂತೂ ಇಂಪಾಸಿಬಲ್. 84 ಜನ್ಮಗಳನ್ನ ತಿಳಿಸ್ಬೋದು, 84 ಲಕ್ಷ ಜನ್ಮಗಳನ್ನ ಯಾರು ವರ್ಣನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. बाबा कहते तुम अपने जन्मों को नहीं जानते हो, हम सुनाते.
ये सब सुनते हुए भी पत्थर बुद्धि समझते नहीं कि 84 जन्म हो तो कोई सुना ही कैसे सकते. ತಂದೆ ಅಂದರೆ ತಾವು ತಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ. ನಾನು ನಿಮಗೆ ತಿಳಿಸ್ತೀನಿ. ಇದೆಲ್ಲ ಕೇಳ್ತನೂ ಕಲ್ಲು ಬುದ್ಧಿಯವರು ಅರ್ಥ ಮಾಡ್ಕೊಳಲ್ಲ. 84 ಜನ್ಮಗಳು ಅಷ್ಟೇ. 80 ಲಕ್ಷ ಜನ್ಮಗಳು ಹೆಂಗಾಗಕ್ಕೆ ಸಾಧ್ಯ? अभी तुम जानते हो हम ब्राह्मण है, हमने 84 जन्म लिया. ब्रह्मा ने भी 84 जन्म लिया, विष्णु ने भी 84 जन्म लिया. ಈಗ ನಿಮಗೆ ಗೊತ್ತಾಗಿದೆ ನಾವು ಬ್ರಾಹ್ಮಣರಾಗಿದ್ದೀವಿ. ನಾವು 84 ಜನ್ಮವನ್ನು ಪಡೆದಿದ್ದೀವಿ. ಬ್ರಹ್ಮನು 84 ಜನ್ಮವನ್ನು ಪಡೆದ್ರು, ವಿಷ್ಣುನು 84 ಜನ್ಮವನ್ನು ಪಡೆದಿದ್ದಾರೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ये लक्ष्मी नारायण ही 84 जन्म ले, फिर ब्रह्मा सरस्वती बन. ब्रह्मने विष्णु, विष्णुने ब्रह्म. ಲಕ್ಷ್ಮೀ ನಾರಾಯಣ 84 ಜನ್ಮವನ್ನು ಪಡೆದು ಮತ್ತೆ ಬ್ರಹ್ಮ ಸರಸ್ವತಿ ಆಗ್ತಾರೆ. ये भी समझने की बात है. बाबा कहते हर 5000 वर्ष बाद आकर समझाते. ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ. ತಂದೆ ಅಂತಾರೆ ಪ್ರತಿ 5000 ವರ್ಷದ ನಂತರ ಬಂದು ತಿಳಿಸ್ಕೊಡ್ತೀನಿ. 5000 वर्ष का चक्र है. अभी तुमने वर्णों का राज भी समझा. 5000 ವರ್ಷದ ಚಕ್ರ ಆಗಿದೆ. ಈಗ ತಾವು ವರ್ಣಗಳ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ. हम सो का अर्थ भी समझा है. हम आत्मा सो देवता बनते, फिर सो हम क्षत्रिय, हम सो वैश्य शूद्र बनते हैं. हम सो ಅಂದರೆ ನಾವೇ ಹಿಂಗಿದ್ವಿ ಅನ್ನುವ ಅರ್ಥವನ್ನ ತಿಳ್ಕೊಂಡಿದ್ದೀರಿ. ನಾನು ಆತ್ಮ ದೇವತೆ ಆಗಿದ್ದೆ, ನಾನೇ ಕ್ಷತ್ರಿಯನಾಗಿದ್ದೆ, ನಾನೇ ವೈಶ್ಯ ಶೂದ್ರನಾಗಿದ್ದೀರಿ. इतने इतने जन्म लेते हैं, फिर हम सो ब्राह्मण बनते. ब्राह्मणों का एक जन्म है, ये ऐही तुम्हारा हीरा जैसा जन्म. ಇಷ್ಟಿಷ್ಟು ಜನ್ಮಗಳನ್ನು ಪಡಿತೀವಿ, ಮತ್ತೆ ನಾವೇ ಬ್ರಾಹ್ಮಣರಾಗ್ತೀವಿ. ಬ್ರಾಹ್ಮಣರದು ಒಂದೇ ಜನ್ಮ. ಇದಾಗಿದೆ ವಜ್ರ ಸಮಾನವಾದ ಜನ್ಮ. बाबा कहते ये तुम्हारा उत्तम शरीर है, इससे तुम स्वर्ग का वर्षा पा सकते हो, इसलिए अब और कोई तरफ भटको मत, ज्ञान अमृत भी. ತಂದೆ ತಿಳಿಸ್ತಾರೆ ಇದು ಉತ್ತಮವಾದ ಶರೀರ, ಇದರಿಂದ ತಾವು ಸ್ವರ್ಗದ ಆಸ್ತಿಯನ್ನು ಪಡಿತೀರಿ. ಅದಕ್ಕೋಸ್ಕರ ಈಗ ಅಲಿಯಕ್ಕೆ ಹೋಗಬೇಡಿ, ಜ್ಞಾನದ ಅಮೃತವನ್ನು ಸೇವನೆ ಮಾಡಿ. समझ में भी आता है बरोबर 84 जन्म लेते तुम पहले सतयुग में सतो प्रधान थे. ಅರ್ಥ ಆಗತ್ತೆ, ಖಂಡಿತ ನಾವೇ 84 ಜನ್ಮವನ್ನು ಪಡೆದಿದ್ವಿ. ಮೊಟ್ಟ ಮೊದಲು ಸತ್ಯುಗದಲ್ಲಿ ಸತೋ ಪ್ರಧಾನರಾಗಿದ್ವಿ. फिर सतो बने, फिर चांदी की काद पड़ी, एकदम पूरा हिसाब बताते. ಮತ್ತೆ ಸತೋ ಆಗ್ತೀವಿ, ಬೆಳ್ಳಿಯ ತುಕ್ಕು ಬೀಳತ್ತೆ, ಏಕ್ದಮ್ ಪೂರ್ತಿ ಲೆಕ್ಕವನ್ನ ತಿಳಿಸಲಾಗುತ್ತೆ. आप गवर्नमेंट में कहते सोने में काद मिलाओ, 24 ಕ್ಯಾರೆಕ್ಟರ್ ಸೋನಾ ಪೇನು. ಈಗ ಗೌರ್ಮೆಂಟು ಅನ್ನತ್ತೆ ಚಿನ್ನದಲ್ಲಿ ಖನಿಜಾಂಶವನ್ನು ಮಿಕ್ಸ್ ಮಾಡಿ 14 ಕ್ಯಾರೆಕ್ಟರಿನ ಚಿನ್ನವನ್ನು ಧಾರಣೆ ಮಾಡಿ. सोने में काद डालना, ये भारतवासी अपशकुन समझते, शादी कराते तो एकदम सच्चा सोना पहनते. ಚಿನ್ನದಲ್ಲಿ ಖನಿಜಾಂಶವನ್ನು ಹಾಕೋದು ಭಾರತವಾಸಿಗಳು ಅಪಶಕುನ ಅಂತಾರೆ. ಮದುವೆ ಆದಾಗ ಏಕ್ದಮ್ ಸತ್ಯವಾದ ಚಿನ್ನವನ್ನೇ ಧರಿಸ್ತಾರೆ. सोने पर भी भारतवासियों का बहुत प्यार है. क्यों? भारत की बात मत पूछो. ಚಿನ್ನದ ಮೇಲೆ ಭಾರತವಾಸಿಗಳಿಗೆ ಬಹಳ ಪ್ರೀತಿ ಇದೆ. ಯಾಕೆ? ಭಾರತದ ಮಾತೆ ಕೇಳಬೇಡಿ ಅಂತಾರೆ. सतयुग में तो सोने के महल थे, सोने की ईंट थी, जैसे यहाँ ईंटों की डेरी लगी रहती. ಸತ್ಯುಗದಲ್ಲಿ ಚಿನ್ನದ ಮಹಲ್ ಇತ್ತು, ಚಿನ್ನದ ಇಟ್ಟಿಗೆಗಳಿರುತ್ತೆ. ಯಾವ ರೀತಿ ಇಲ್ಲಿ ಇಟ್ಟಿಗೆಗಳು ಬೇಕಾದಷ್ಟಿರುತ್ತೆ. वहाँ सोने चांदी की डेरी रहती, माया मचंदर का खेल दिखाते हैं ना. ಅಲ್ಲಿ ಚಿನ್ನ ಬೆಳ್ಳಿಯ ರಾಶಿ ಇರುತ್ತೆ. ಮಾಯೆ ಮಚ್ಚಂದರ್ ಆಟವನ್ನ ತೋರಿಸ್ತಾರಲ್ಲ. उसने सोने की ईंट देखी, सोचा ले जाता हूं, नीचे उतरा तो देखा तो कुछ नहीं.
ಆತ ನೋಡ್ದ ಚಿನ್ನದ ಇಟ್ಟಿಗೆಯನ್ನ ತಗೊಂಡೋಗೋಣ ಅಂತ. ಕೆಳಗಡೆ ಬಂದ್ರೆ ಏನೂ ಇರಲಿಲ್ಲ. कुछ ना कुछ बात लगती है, बच्चियां समझती अभी हम फिर से स्वर्ग में जाते, फिर अगर पति आदि तंग करते तो बिचारी अंदर में रोती. ಏನೋ ಒಂದು ಮಾತು ಮ್ಯಾಚ್ ಆಗತ್ತಲ್ಲ. ಮಕ್ಕಳು ತಿಳ್ಕೊಂತಾರೆ, ಈಗ ಮತ್ತೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಪತಿ ತೊಂದರೆ ಮಾಡಿದ್ರೆ ಪಾಪ ಮಕ್ಕಳು ಆಂತರ್ಯದಲ್ಲಿ ಅಳ್ತಾರೆ. ಕಬ್ ಹಮ್ ಸುಖಧಾಮ್ ಮೇ ಜಾಯೆ ಬಾಬಾ ಅಬ್ ಜಲ್ದಿ ಕರೋ ನಾ. ಯಾವಾಗ ನಾವು ಸುಖಧಾಮಕ್ಕೆ ಹೋಗೋದು ತಂದೆ, ಬೇಗ ಮಾಡಿ. बाबा कहते बच्चे जल्दी कैसे करो, पहले तुम योग बल से अपना किचड़ा तो निकालो, ಯೋಗ ಕಿ ಯಾತ್ರಾ ಪರ್ ರಹೋ. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಬೇಗ ಯಾವ ರೀತಿ ಮಾಡಲಿ, ಮೊದಲು ತಾವು ಯೋಗ ಬಲದಿಂದ ಕಚಡ ತೆಗೆದಾಕಿ ನೆನಪಿನ ಯಾತ್ರೆಯಲ್ಲೇ ಇರಿ. ಬಾಪ್ ಧೀರಜ್ ದೇತೆ ಪುಕಾರ್ತೆ ಬಿ ಹೋ ಏ ಪತಿತ್ ಪಾವನ್ ಆವು. ತಂದೆ ಧೈರ್ಯವನ್ನ ಕೊಡ್ತಾರೆ, ಕರೀತಾರೆ, ಏ ಪತಿತ ಪಾವನ ಬನ್ನಿ. गाते भी है सर्व का सद्गति दाता एक, यहाँ की ही तो बात है. ಗಾಯನ ಮಾಡಲಾಗತ್ತೆ, ಸರ್ವರ ಸದ್ಗತಿ ದಾತ ಒಬ್ಬರೇ, ಇಲ್ಲಿನ ಮಾತಾಗಿದೆ ಅಲ್ಲ. अकासुर बकासुर ये सब बातें इस संगम का समय की है, ये है ही असुरी दुनिया. ಅಕಾಸುರ ಬಕಾಸುರ ಈ ಎಲ್ಲ ಮಾತುಗಳು ಈ ಸಂಗಮದ ಸಮಯ ಆಗಿದೆ. ಇದಾಗಿದೆ ಅಸುರಿ ಪ್ರಪಂಚ. तो बाप समझाते, मैं कलब कलब संगम पर आता हूं जब सारा जाट जड़ जड़ीभूत अवस्था को पाता. ತಂದೆ ತಿಳಿಸ್ಕೊಡ್ತಾರೆ, ನಾನು ಕಲ್ಪ ಕಲ್ಪ ಸಂಗಮದಲ್ಲೇ ಬರ್ತೀನಿ, ಯಾವಾಗ ಈ ವೃಕ್ಷ ಶಿಥಲವಸ್ಥೆಯನ್ನ ತಲುಪತ್ತೆ. तुम जानते हो सतयुग में हर चीज सतो प्रदान होती, यहाँ इतने पंछी जानवर आदि है, ये सब इतने वहां नहीं होते. ಈಗ ನಿಮಗೆ ಗೊತ್ತಾಗಿದೆ, ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಆಗಿದೆ. ಇಲ್ಲಿ ಅಂದರೆ ಸತ್ಯುಗದಲ್ಲಿ ಪಕ್ಷಿಗಳು ಪಶುಗಳು ಎಲ್ಲನೂ ಚೆನ್ನಾಗಿರುತ್ತೆ, ಇಲ್ಲಿ ಆ ರೀತಿ ಇರೋದಿಲ್ಲ. बड़े आदमियों के पास अच्छी सफाई रहती, उनके रहने का स्थान फर्नीचर आदि बहुत अच्छा होता. ದೊಡ್ಡ ವ್ಯಕ್ತಿಗಳ ಹತ್ರ ಬಹಳ ಸ್ವಚ್ಛತೆ ಇರುತ್ತೆ, ಇರುವಂತಹ ಸ್ಥಾನ ಫರ್ನಿಚರ್ ಬಹಳ ಚೆನ್ನಾಗಿರುತ್ತೆ. तुम भी इतने ऊंच देवताएं बनते हो, वहां ऐसी कोई चीज नहीं रह सके. ತಾವು ಸಹ ಇಂತಹ ಉತ್ತಮವಾದ ದೇವತೆ ಆಗ್ತೀರಾ, ಅಲ್ಲಿ ಕೊಳಕಿನ ವಸ್ತುಗಳು ಇರೋದೇ ಇಲ್ಲ. यहाँ तो मच्छर आदि अनेक प्रकार की बीमारियां कितनी गंद रहती, गावड़ों में इतना गंद नहीं रहता. ಇಲ್ಲಿ ಸೊಳ್ಳೆ ಅನೇಕ ಪ್ರಕಾರದ ಅನಾರೋಗ್ಯಗಳು ಕೊಳಕೆಲ್ಲ ಇರುತ್ತೆ, ಹಳ್ಳಿಗಳಲ್ಲಿ ಇಷ್ಟೊಂದು ಕೊಳಕಿರೋದಿಲ್ಲ. बड़े बड़े शहरों में बहुत गंद रहती, क्योंकि बहुत मनुष्य हो गए, रहने की जगह ही नहीं. ದೊಡ್ಡ ದೊಡ್ಡ ಊರುಗಳಲ್ಲಿ ಬಹಳಷ್ಟು ಕೊಳಕಿರುತ್ತೆ, ಯಾಕೆಂದರೆ ಬಹಳಷ್ಟು ಮನುಷ್ಯರಾಗಿದ್ದಾರೆ, ಇರೋದಕ್ಕೆ ಸ್ಥಳನೇ ಇಲ್ಲ. तुम सारे विश्व के मालिक बनते हो, मनुष्य गाते हैं घट ही में ब्रह्मा, घट ही में विष्णु, घट में ही 9 लाख तारे, ಬ್ರಹ್ಮಾಸು ವಿಷ್ಣು ಬಂತು. ತಾವು ಇಡೀ ವಿಶ್ವದ ಮಾಲೀಕರಾಗ್ತಾರೆ. ಮನುಷ್ಯ ಗಾಯನ ಮಾಡ್ತಾನೆ, ಭ್ರುಕುಟಿಯಲ್ಲಿ ಬ್ರಹ್ಮ, ಭ್ರುಕುಟಿಯಲ್ಲಿ ವಿಷ್ಣು, ಭ್ರುಕುಟಿಯಲ್ಲಿ 9 ಲಕ್ಷ ನಕ್ಷತ್ರಗಳು ಅಂತ. ಬ್ರಹ್ಮನೇ ವಿಷ್ಣು ಆಗ್ತಾರೆ. ವಿಷ್ಣು ಕೆ ಸಾಥ್ ಸಿತಾರೆ भी है. सतयुग में ये देवता बनते तो इतने थोड़े होते, जाड़ पहले छोटा होता फिर वृद्धि को होता. ವಿಷ್ಣುವಿನ ಜೊತೆಗೆ ನಕ್ಷತ್ರಗಳು ಇರ್ತಾರೆ. ಸತ್ಯುಗದಲ್ಲಿ ಇವರು ದೇವತೆ ಆಗ್ತಾರೆ, ಇವರ ಜೊತೆಗೆ ಮೊದಲು ವೃಕ್ಷ ಚಿಕ್ಕದಾಗಿರುತ್ತೆ, ನಂತರ ವೃದ್ಧಿ ಆಗ್ತಾ ಹೋಗುತ್ತೆ. सतयुग में तो बहुत थोड़े होंगे, मीठी नदियों के ऊपर रहते होंगे ना. ಸತ್ಯುಗದಲ್ಲಿ ಬಹಳ ಕಡಿಮೆ ಇರ್ತಾರೆ, ಮಧುರವಾದ ನದಿಗಳ ಮೇಲೆ ಇರ್ತಾರಲ್ಲ. यहाँ नदी से बहुत कैनाल्स निकालते, वहाँ कैनाल्स आदि थोड़े ही होंगे. ಇಲ್ಲಿ ನದಿಗಳ ಹತ್ರ ಕೆನಾಲ್ಸ್ ಅನ್ನ ಮಾಡ್ತಾರೆ, ಅಲ್ಲಿ ಕೆನಾಲ್ಸ್ ಇರೋದಿಲ್ಲ.
मुट्ठी जितने ही मनुष्य होते इतने के लिए गंगा जमुना तो है ही ना. ಒಂದು ಇಡಿಯಷ್ಟು ಮನುಷ್ಯರಿರ್ತಾರೆ, ಅವರಿಗೋಸ್ಕರ ಗಂಗಾ ಜಮುನಾ ಇದೆ ಅಲ್ಲ. उन नदियों के ही आसपास रहते 5 तत्व भी देवताओं के गुलाम बन जाते. ಆ ನದಿಗಳ ಹತ್ತಿರನೇ ಇರ್ತಾರೆ. 5 ತತ್ವಗಳು ದೇವತೆಗೆ ಗುಲಾಮ್ ಆಗಿರುತ್ತೆ. कभी भी बेकायदे बरसात नहीं पड़ती, कभी ನದಿ ಉಚ್ಚಲ್ नहीं कर. ನಿಯಮದ ವಿರುದ್ಧ ಮಳೆನೂ ಬರೋದಿಲ್ಲ, ಎಂದು ನದಿನೂ ಹುಕ್ಕಿ ಹರಿಯೋದಿಲ್ಲ. नाम ही है स्वर्ग तो फिर क्या, आप कहते स्वर्ग की आयु इतने लाख वर्ष, ಹೆಸರೇ ಆಗಿದೆ ಸ್ವರ್ಗ, ಇನ್ನೇನು. ಈಗಂತಾರೆ ಸ್ವರ್ಗದ ಆಯುಷು ಇಷ್ಟೊಂದು ಲಕ್ಷಾಂತರ ವರ್ಷ. अच्छा भला वहाँ कौन राज करते थे ये तो बताओ, कितने गपोड़े लगे रहते. ಒಳ್ಳೆಯದು, ಅಲ್ಲಿ ಯಾರು ರಾಜ್ಯ ಮಾಡ್ತಿದ್ರು ತಿಳಿಸಿ, ಎಷ್ಟೊಂದು ದೊಡ್ಡಸ್ತಿಕೆಯನ್ನ ತೋರಿಸ್ತಾರಲ್ಲ. तुम जानते हो हम कल्प पहले माफी के पाठ बजा रहे. रुद्र ज्ञान यज्ञ में अनेक प्रकार के असुरों के विघ्न पड़ते, फिर मनुष्य समझते असुर लोग ऊपर से गंदे गोबर आदि डालते. ನಿಮಗೆ ಗೊತ್ತಾಗಿದೆ, ನಾವು ಕಲ್ಪದ ಹಿಂದೆಯ ಸಮಾನ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀವಿ. ರುದ್ರ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ಅಸುರರ ವಿಘ್ನವ ಬೀಳತ್ತೆ. ಮನುಷ್ಯರು ಅನ್ಕೊಂತಾರೆ ಅಸುರರು ಮೇಲೆಯಿಂದ ಕೊಳಕನ್ನ ಹಾಕ್ತಾರೆ, ಗೊಬ್ಬರವನ್ನ ಹಾಕ್ತಾರೆ. परंतु नहीं तुम देखते हो कितने विघ्न पड़ते, अबलाओं पर अत्याचार होता तब तो पाप का गड़ा भरेंगे ना. ಆದರೆ ಇಲ್ಲ, ತಾವು ನೋಡ್ತೀರಾ ಎಷ್ಟೊಂದು ವಿಘ್ನಗಳು ಬೀಳತ್ತೆ. ಅಬ್ಲೆಯರ ಮೇಲೆ ಅತ್ಯಾಚಾರ ಆಗತ್ತೆ ಅಂದ್ರೆ ಪಾಪದ ಕೊಡ ತುಂಬತ್ತೆ. बाप कहते थोड़ा सहन करना पड़ेगा, तुम अपने बाप और वर्षे को याद करते रहो. ತಂದೆ ತಿಳಿಸ್ತಾರೆ, ಸ್ವಲ್ಪ ಸಹನೆ ಮಾಡಬೇಕಾಗತ್ತೆ, ತಾವು ತಮ್ಮ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡ್ತಾ ಇರಿ. मार खाने समय में बुद्धि में याद करो शिव बाबा, तुमको तो बुद्धि में ज्ञान है, किसको फांसी पर चढ़ाते हैं तो फादर कहते हैं गॉड फादर को याद करो. ಪೆಟ್ಟು ತಿನ್ನುವ ಸಮಯದಲ್ಲೂ ಬುದ್ಧಿಯಲ್ಲಿ ನೆನಪಿರಲಿ ಶಿವಬಾಬಾ, ನಿಮ್ಮಲ್ಲಿ ಬುದ್ಧಿಯಲ್ಲಿ ಜ್ಞಾನ ಇದೆಯಲ್ಲ. ಹೊರಗಡೆ ಏನು ಹಾಕಿದಾಗ ಫಾದರ್ ಅಂತಾರೆ, ತಂದೆ ಗಾಡ್ ಫಾದರ್ ಅನ್ನ ನೆನಪು ಮಾಡಿ. ऐसे नहीं कहेंगे क्राइस्ट को याद करो, इशारा गॉड के लिए कहते. ಈ ರೀತಿ ಎಂದೂ ಹೇಳೋದಿಲ್ಲ ಕ್ರೈಸ್ತನನ್ನ ನೆನಪು ಮಾಡಿ ಅಂತ. ಸೈಗೆ ಭಗವಂತನಿಗೆ ಗಾಡ್ಗೆ ತೋರಿಸ್ತಾರೆ. वहाँ इतना लवली है सब उसको पुकारते, आत्मा ही पुकारती है. ಅವರು ಇಷ್ಟು ಪ್ರಿಯರಾಗಿದ್ದಾರೆ, ಎಲ್ಲರೂ ಅವರನ್ನೇ ಕರೀತಾರೆ, ಆತ್ಮನೇ ಕರೆಯತ್ತಲ್ಲ. आप देही अभिमानी बनने में मेहनत है, 63 जन्म तुम देह अभिमान में रहते. ಈಗ ಆತ್ಮಿಕ ಸ್ಥಿತಿಯಲ್ಲಿರೋದ್ರಲ್ಲಿ ಶ್ರಮ ಇದೆ. 63 ಜನ್ಮ ತಾವು ದೇಹದ ಅಭಿಮಾನದಲ್ಲೇ ಇರ್ತೀರಾ. अभी इस एक जन्म में वो आधा कल्प की आदत मिटानी है. तुम जानते हो देही अभिमानी बनने से हम स्वर्ग के मालिक बन. ಈಗ ಒಂದು ಜನ್ಮ ಅರ್ಧ ಕಲ್ಪದ ಅಭ್ಯಾಸವನ್ನ ತೊಲಗಿಸಬೇಕಾಗಿದೆ. ತಮಗೆ ಗೊತ್ತಿದೆ ಆತ್ಮ ಅಭಿಮಾನಿ ಆಗೋದ್ರಲ್ಲಿ ನಾವು ಸ್ವರ್ಗದ ಮಾಲೀಕರಾಗ್ತೀವಿ. कितनी ऊंच प्राप्ति है तो रात दिन इसी कोशिश में रहना पड़े. ಎಷ್ಟು ಉನ್ನತವಾದ ಪ್ರಾಪ್ತಿ ಅಂದ ಮೇಲೆ ಹಗಲು ರಾತ್ರಿ ಇದೇ ಪ್ರಯತ್ನದಲ್ಲಿ ಇರಬೇಕಾಗಿದೆ. मनुष्य धंधे आदि के लिए भी मेहनत करते, आमदनी में मनुष्य को कभी झुटका व उदासी नहीं आएंगी क्योंकि आमदनी है. ಮನುಷ್ಯ ವ್ಯಾಪಾರದಲ್ಲಿ ಶ್ರಮವನ್ನ ಮಾಡ್ತಾನೆ, ಸಂಪಾದನೆಯಲ್ಲಿ ಮನುಷ್ಯನಿಗೆ ಸುಸ್ತಾಗೋದು ಇಲ್ಲ, ಆಕಿಳಿಗೇನೂ ಬರೋದಿಲ್ಲ, ಯಾಕೆಂದರೆ ಸಂಪಾದನೆ ಇದೆಯಲ್ಲ. पैसे की खुशी रहती, तकने की बातें नहीं रहती. ದುಡ್ಡಿನ ಖುಷಿ ಇರುತ್ತೆ, ಸುಸ್ತಾಗುವ ಮಾತೇ ಇರಲ್ಲ. बाबा भी अनुभवी है, रात को स्टीमर आते थे तो आकर माल खरीद करते. ಬಾಬಾನು ಅನುಭವಿ ಆಗಿದ್ದಾರೆ,
ರಾತ್ರಿ ಸ್ಟೀಮರ್ ಬಂದರೆ ಮಾಲು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಿದ್ರು. जब तक ग्राहक की जेब खाली ना करे तब तक उसको छोड़े नहीं. बाबा ने रात भी पूरा अनुभव लिया. ಎಲ್ಲಿವರೆಗೂ ಗ್ರಾಹಕರ ಜೋಬ್ ಖಾಲಿ ಮಾಡಲ್ಲ ಅಲ್ಲಿವರೆಗೂ ಅವ್ರನ್ನ ಬಿಡ್ತಿರ್ಲಿಲ್ಲ. ಬಾಬಾವರು ಅಂತಹ ರಥವನ್ನು ಅಂದರೆ ಪೂರ್ತಿ ಅನುಭವಿ ರಥವನ್ನು ತಗೊಂಡಿದ್ದಾರೆ. इसने सब अनुभव किया गावड़ी का छोरा ತಾನ. ಇವರಂತೂ ಎಲ್ಲ ಅನುಭವ ಮಾಡಿದ್ದಾರೆ. ಹಳ್ಳಿ ಹುಡುಗ ಆಗಿದ್ರಲ್ಲ. 10 आने मण अनाज बेचता था, अभी तो देखो विश्व का मालिक बने. 10 ಪೈಸೆಗೆ ಒಂದು ಮಣದಷ್ಟು ದವಸ ಧಾನ್ಯಗಳನ್ನು ಮಾರ್ತಿದ್ರು. ಈಗ ನೋಡಿ ವಿಶ್ವದ ಮಾಲೀಕರಾಗಿದ್ದಾರೆ. ಏಕ್ದಮ್ ಗಾವಡೆ ಖಾತಾ ಫಿರ್ ಚढ़ गया तो एकदम ಜವಾಹರಾತ್ ಕೆ ದಂಧೆ में लग गए. ಏಕ್ದಮ್ ಹಳ್ಳಿಯವರು ಆಗಿದ್ರು. ಈಗ ಮೇಲೆ ಹತ್ತಿದ್ದಾರೆ ಅಂದರೆ ಏಕ್ದಮ್ ವಜ್ರದ ವ್ಯಾಪಾರದಲ್ಲೇ ತೊಡಗಬೇಕು. ಬಸ್ ಜವಾಹರಾತ್ ಕಿ ಬಾತ್ ಥಿ, ಯೇ ಫಿರ್ ಹೇ ಸಚ್ಚೆ ಜವಾಹರ. ಅಲ್ಲಿ ವಜ್ರದ ಮಾತಿತ್ತು, ಇಲ್ಲಂತೂ ಸತ್ಯವಾದ ವಜ್ರದ ಮಾತಲ್ವಾ. ಯೇ ಹೋತಾ ಹೇ ರಾಯಲ್ ವ್ಯಾಪಾರ, ಬಾಬಾ ಬಹುತ್ ಅನುಭವಿ ಹೇ. ಇದಾಗಿದೆ ರಾಯಲ್ ವ್ಯಾಪಾರ. ಬಾಬಾ ಬಹಳ ಅನುಭವಿ ಆಗಿದ್ದಾರೆ. बाबा वाइसराय आदि के घर में ऐसे जाते थे जैसे अपना घर है. इसको फिर कहा जाता अविनाशी ज्ञान रथ. ಬಾಬಾ ವೈಸ್ರಾಯ್ ಮನೆಗೆ ಆ ರೀತಿ ಹೋಗೋರು ಯಾವ ರೀತಿ ತನ್ನ ಮನೆಯಾಗಿದೆ. ಇದಕ್ಕೆ ಹೇಳಲಾಗತ್ತೆ ಅವಿನಾಶಿ ಜ್ಞಾನ ರತ್ನ. जितना ये बुद्धि में धारण करेंगे इससे तुम पद्मापति बनेंगे. शिव बाबा को कहा जाता सौदागर रत्नागर. ಎಷ್ಟು ಬುದ್ಧಿಯಲ್ಲಿ ಧಾರಣೆ ಮಾಡ್ತೀರಾ ಅಷ್ಟು ಪದ್ಮಾಪತಿ ಆಗ್ತೀರ. ಶಿವಬಾಬುವ್ರಿಗೆ ಹೇಳಲಾಗತ್ತೆ ವ್ಯಾಪಾರಿ ರತ್ನಾಗರ ಅಂತ. ಉನ್ಕಿ महिमा भी गाते फिर कह देते सर्वव्यापी. महिमा के साथ फिर इतनी ग्लानि. ಅವರ ಮಹಿಮೆಯಲ್ಲಿ ಗಾಯನವನ್ನು ಮಾಡಲಾಗತ್ತೆ, ಮತ್ತೆ ಅಂತಾರೆ ಸರ್ವವ್ಯಾಪಿ. ಮಹಿಮೆಯ ಜೊತೆಗೆ ನಿಂದನೆಯೂ ಇದೆ. कैसी हालत हो गया भक्ति मार्ग की. बाबा कहते जब भक्ति पूरी होती तब भक्तों का रक्षक बाबा. ಎಂತಹ ಪರಿಸ್ಥಿತಿ ಆಗಿದೆ ಭಕ್ತಿ ಮಾರ್ಗದ. ತಂದೆ ಹೇಳ್ತಾರೆ ಯಾವಾಗ ಭಕ್ತಿ ಪೂರ್ತಿ ಆಗತ್ತೆ ಆಗ ಭಕ್ತರ ರಕ್ಷಕ ತಂದೆ ಬರ್ತಾರೆ. ಬಹುತ್ ಭಕ್ತಿ ಕೌನ್ ಕರ್ತೆ ಯೇ ಭಿ ಸಿದ್ಧ ಹೋ ಜಾತಾ. ಸಬ್ಸೆ ಜಾಸ್ತಿ ಭಕ್ತಿ ತುಮ್ ಕರ್ತೆ ಹೋ. ಎಲ್ಲದಕ್ಕಿಂತ ಭಕ್ತಿ ಯಾರು ಜಾಸ್ತಿ ಮಾಡ್ತಾರೆ ಇದು ಸಹ ಸಿದ್ಧ ಆಗತ್ತೆ. ಎಲ್ಲರಿಗಿಂತ ಜಾಸ್ತಿ ಭಕ್ತಿ ತಾವೇ ಮಾಡ್ತೀರಾ. वही यहाँ आकर पहले पहले ब्राह्मण बनते और बाबा से वर्षा लेते फिर से पूज्य बनने का. ಅವರೇ ಇಲ್ಲಿ ಬಂದು ಮೊಟ್ಟ ಮೊದಲು ಬ್ರಾಹ್ಮಣರಾಗ್ತಾರೆ, ಮತ್ತೆ ತಂದೆಯಿಂದ ಆಸ್ತಿ ಪಡೀತಾರೆ, ಮತ್ತೆ ಪೂಜ್ಯರಾಗ್ತಾರೆ. रावण में पूजारी बनाया आप पूज्य बनाते ये है भगवान वाच. ರಾವಣ ಪೂಜಾರಿಯಾಗಿ ಮಾಡು, ತಂದೆ ಪೂಜ್ಯರಾಗಿ ಮಾಡ್ತಾರೆ. ಇದಾಗಿದೆ ಭಗವಂತನ ಮಹಾವಾಕ್ಯ. भगवान एक है, 2-3 भगवान होते नहीं हैं. ಗೀತಾ ಭಗವಾನ್ ಕಿ ಗಾಯಿ ಹುಯಿ है ना. ಭಗವಂತ ಒಬ್ಬರೇ, 2-3 ಜನ ಭಗವಂತರಿರೋದಿಲ್ಲ. ಗೀತೆಯ ಭಗವಂತ ಅಂತ ಗಾಯನ ಇದೆ ಅಲ್ಲ. शिव भगवान वाच के बदले कृष्ण का नाम डाल दिया तो कितना फर्क हो गया. ड्रामा अनुसार फिर भी गीता का नाम ऐसे बदल. ಶಿವ ಭಗವಂತನ ಬದಲು ಕೃಷ್ಣನ ಹೆಸರನ್ನ ಹಾಕಿ ಎಷ್ಟು ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ. ಡ್ರಾಮಾ ಅನುಸಾರ ಮತ್ತೆ ಗೀತೆಯ ಹೆಸರು ಇದೇ ರೀತಿ ಪುನರಾವರ್ತನೆ ಆಗಲೇಬೇಕು. फिर बुलाते हैं पतित पावन आओ. बाप पावन बनाते, रावण पतित बनाते. ಮತ್ತೆ ಕರೀತಾರೆ ಏ ಪತಿತ ಪಾವನ ಬನ್ನಿ. ತಂದೆ ಪಾವನ ಮಾಡಿದರೆ ರಾವಣ ಪತಿತನಾಗಿ ಮಾಡ್ತಾನೆ. तो समझने की कितनी बुद्धि चाहिए. श्रीमत श्रेष्ठते श्रेष्ठ मत है ही एक बाबा. ಅರ್ಥ ಮಾಡ್ಕೊಳಕ್ಕೆ ಎಷ್ಟೊಂದು ಬುದ್ಧಿ ಬೇಕಲ್ಲ. ಶ್ರೀಮತ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮತ ಒಬ್ಬರದಾಗಿದೆ.
ये लक्ष्मी नारायण स्वर्ग के मालिक बाबा की मत से ही तो बने. ಈ ಲಕ್ಷ್ಮೀ ನಾರಾಯಣ ಸ್ವರ್ಗದ ಮಾಲೀಕ ತಂದೆಯ ಮತದಂತೆ ಆದ್ರಲ್ಲ. अच्छा, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी मात पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, इस एक जन्म में 63 जन्म के पुरानी देह अभिमान की आदत मिटाने की मेहनत करनी. देही अभिमानी बन स्वर्ग का मालिक बन. ಈ ಒಂದು ಜನ್ಮದಲ್ಲಿ 63 ಜನ್ಮದ ಹಳೆ ದೇಹ ಅಭಿಮಾನದ ಅಭ್ಯಾಸವನ್ನ ದೂರ ಮಾಡುವಂತಹ ಶ್ರಮ ಮಾಡಬೇಕು. ಆತ್ಮ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರಾಗಬೇಕು. ಎರಡನೇದು, इस हीरे तुल्य उत्तम जन्म में इस बुद्धि को भटकाना नहीं. ಈ ವಜ್ರ ಸಮಾನವಾದ ಉತ್ತಮ ಜನ್ಮದಲ್ಲಿ ಬುದ್ಧಿಯನ್ನ ಅಲಿಯೋದಕ್ಕೆ ಬಿಡಬಾರದಾಗಿದೆ. सतो प्रधान बनना है, अत्याचारों को सहन कर बाबा से पूरा वर्षा ले. सतो ಪ್ರಧಾನ ಆಗಬೇಕಾಗಿದೆ. ಅತ್ಯಾಚಾರಗಳನ್ನು ಸಹನೆ ಮಾಡಿ ತಂದೆಯಿಂದ ಪೂರ್ತಿ ಆಸ್ತಿಯನ್ನ ಪಡೆಯಬೇಕಾಗಿದೆ. वरदान, साकार बाप समान अपने हर कर्म को यादगार बनाने वाले आधार मूर्त उद्धार मूर्त. ಸಾಕಾರ ತಂದೆಯ ಸಮಾನ, ತನ್ನ ಪ್ರತಿ ಕರ್ಮವನ್ನ ನೆನಪಾರ್ಥವಾಗಿ ಮಾಡಿಕೊಳ್ಳುವಂಥವರು ಆಧಾರ ಮೂರ್ತ उद्धार मूर्त भव. जैसे साकार बाबा ने अपना हर कर्म यादगार बनाए, ऐसे आप सभी का हर कर्म यादगार तब बनेगा जब स्वयं को आधार मूर्त उद्धार मूर्त समझकर चलेंगे. ಯಾವ ರೀತಿ ಸಾಕಾರ ತಂದೆ ತನ್ನ ಪ್ರತಿ ಕರ್ಮವನ್ನ ನೆನಪಾರ್ಥವಾಗಿ ಮಾಡಿಕೊಂಡ್ರು, ಅದೇ ರೀತಿ ತಾವುಗಳು ಸಹ ಪ್ರತಿ ಕರ್ಮವನ್ನ ನೆನಪಾರ್ಥವಾಗಿ ಮಾಡಿಕೊಳ್ಳಿ. ಯಾವಾಗ ಸ್ವಯಂ ಆಧಾರ ಮೂರ್ತರು ಉದ್ಧಾರ ಮೂರ್ತರು ಅಂತ ತಿಳ್ಕೊಂಡು ನಡೀತೀರಾ. जो अपने को विश्व परिवर्तन के आधार मूर्त समझते उनका हर कर्म ऊंचा होता है. ಯಾರು ತಮ್ಮನ್ನ ತಾವು ವಿಶ್ವ ಪರಿವರ್ತನೆಗೆ ಆಧಾರ ಮೂರ್ತರು ಅನ್ಕೊಂತಾರೆ, ಅವರ ಪ್ರತಿಯೊಂದು ಕರ್ಮನೂ ಉನ್ನತವಾಗಿರುತ್ತೆ. और वृत्ति दृष्टि में जब सर्व के कल्याण की भावना रहती तो हर कर्म श्रेष्ठ हो जाएगा. ऐसे ಶ್ರೇಷ್ಠ ಕರ್ಮ ಹಿ ಯಾದಗಾರ್ ಬಂತೆ. ಮತ್ತೆ ವೃತ್ತಿ ದೃಷ್ಟಿಯಲ್ಲಿ ಯಾವಾಗ ಸರ್ವರ ಕಲ್ಯಾಣದ ಭಾವನೆ ಇರುತ್ತೆ, ಆಗ ಪ್ರತಿ ಕರ್ಮನೂ ಶ್ರೇಷ್ಠ ಆಗುತ್ತೆ. ಈ ರೀತಿ ಶ್ರೇಷ್ಠ ಕರ್ಮನೇ ನೆನಪಾರ್ಥವಾಗಿ ಇರುತ್ತೆ. ಸ್ಲೋಗನ್ ಆಗಿದೆ, ಸತ್ಯತಾ ಕಿ ಶಕ್ತಿ ಕೋ ಧಾರಣ ಕರ್ನೆ ಕೆ ಲಿಯೆ ಸಹನಶೀಲ್ ಬನ್. ಸತ್ಯತೆಯ ಶಕ್ತಿಯನ್ನ ಧಾರಣೆ ಮಾಡೋಕ್ಕೋಸ್ಕರ ಸಹನಶೀಲರಾಗಿ. अव्यक्त इशारे, सदा हर्षित रहने के लिए अपनी नेचर को सरल बनाओ सहनशील. ಸದಾ ಹರ್ಷಿತರಾಗಿರೋಕ್ಕೋಸ್ಕರ ತಮ್ಮ ನೇಚರನ್ನು ಸರಳವಾಗಿ ಮಾಡಿಕೊಳ್ಳಿ, ಸಹನಶೀಲರಾಗಿ. इस सहज योगी जीवन में अगर मुश्किलों का अनुभव होता तो सहज राज्य कैसे करेंगे. ಈ ಸಹಜ ಯೋಗಿ ಜೀವನದಲ್ಲಿ ಕಷ್ಟದ ಅನುಭವ ಆದರೆ ಸಹಜ ರಾಜ್ಯ ಹೆಂಗ್ ಮಾಡ್ತೀರಾ. यहाँ के संस्कार ही वहाँ ले जाए. देखो आपके यादगार जो देवताओं के चित्र बनाते उनकी सूरत में सरलता जरूर दिखाते. ಇಲ್ಲಿಯ ಸಂಸ್ಕಾರನೇ ಅಲ್ಲಿ ತಗೊಂಡೋಗ್ತೀರಿ. ನೋಡಿ, ನಿಮ್ಮ ನೆನಪಾರ್ಥದ ದೇವತೆಗಳ ಚಿತ್ರಗಳನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಮುಖಚರಣೆ ಸರಳವಾಗಿ ತೋರಿಸ್ತಾರೆ. जो जितना सहज पुरुषार्थी होगा मनसा में भी सरल, वाचा में भी सरल, कर्म में भी सरल होगा उसको ही फरिश्ता के. ಯಾರು ಎಷ್ಟು ಸಹಜ ಪುರುಷಾರ್ಥಿ ಆಗಿರ್ತಾರೆ, ಮನಸ್ಸಿನಲ್ಲೂ ಸರಳತೆ, ವಾಚಾದಲ್ಲೂ ಸರಳತೆ, ಕರ್ಮದಲ್ಲೂ ಸರಳತೆ ಇರುತ್ತೆ, ಅವರಿಗೆ ಫರಿಷ್ಠಾ ಅಂತ ಹೇಳಲಾಗತ್ತೆ. ಓಂ ಶಾಂತಿ.